ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿ ಪದ್ಯಪಾಠ ರಾಮಧಾನ್ಯ ಚರಿತೆ ಈ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಸಂಗತಿ, 12ನೇ ಶತಮಾನ ವಚನ ಸಾಹಿತ್ಯದ ಶತಮಾನ ಹೇಗೋ ಹಾಗೆ 15-16ನೇ ಶತಮಾನವನ್ನ ನಾವು ದಾಸ ಸಾಹಿತ್ಯ ಅಥವಾ ದಾಸ ಸಾಹಿತ್ಯದ ಕಾಲ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ. ಹಾಗಾಗಿಯೇ ಈ ದಾಸ ಸಾಹಿತ್ಯದಲ್ಲಿ ನಾವು ಪಾದರಾಜರು, ಕನಕದಾಸರು, ಪುರಂದರದಾಸರು, ವಿಜಯದಾಸರು ಹೀಗೆ ಅನೇಕ ದಾಸರನ್ನು ನಾವು ಕಾಣಬಹುದಾಗಿದೆ. ಹಾಗೆ ಇವತ್ತು ನಾವು ತಿಳ್ಕೊಳ್ತಿರ್ತಕ್ಕಂತಹ ಈ ಪದ್ಯ ಭಾಗ ರಾಮಧಾನ್ಯ ಚರಿತೆ ಈ ಪದ್ಯವನ್ನು ಕನಕದಾಸರು ರಚಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಸಂತ, ಕವಿ, ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜನರಾದಂತಹ ವ್ಯಕ್ತಿಯೇ ಈ ಕನಕದಾಸರ. ಈ ಕನಕದಾಸರ ಬಗ್ಗೆ ನಾವು ಮೊದಲು ತಿಳ್ಕೊಂಡು ಆ ನಂತರ ಪದ್ಯದ ಬಗ್ಗೆ, ಆಶಯದ ಬಗ್ಗೆ ಮತ್ತು ಪೂರ್ವಕತೆ, ಪ್ರವೇಶ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇವರು ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳಿ. ಕನಕದಾಸರ ಮೊದಲ ಹೆಸರು ಅಥವಾ ಜನ್ಮನಾಮ ಯಾವುದೋ ತಿಮ್ಮಪ್ಪ ನಾಯಕ ಅಲ್ವಾ. ಇವರು 1508ರಲ್ಲಿ ಹಾವೇರಿ ಜಿಲ್ಲೆಗೆ ಸೇರಿರುವ ಬಾಣ ಎಂಬ ಗ್ರಾಮದಲ್ಲಿ ಜನಿಸಿದರು. ಅರ್ಥಾಗ್ತಿದೆಯಲ್ಲ? ಕನಕದಾಸರ ಮೊದಲ ಹೆಸರು ಅಥವಾ ಜನ್ಮದ ಹೆಸರು ತಿಮ್ಮಪ್ಪ ನಾಯಕ. ಇವರು 1508ರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ ಇವರ ಮಗನಾಗಿ ಜನಿಸಿದ್ದಾರೆ. ಇವರ ಆರಾಧ್ಯ ದೈವ ಹಾಗೂ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಇವರ ಅಂಕಿತ ನಾಮ ಯಾವುದು? ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ ಎಂಬುದು ಇವರ ಅಂಕಿತ ನಾಮವು ಕೂಡ ಹೌದು. ಇವರ ಆರಾಧ್ಯ ದೈವ, ಇವರು ಪೂಜಿಸಿದಂತಹ ದೇವರು ಕೂಡ ಹೌದು. ವಿಜಯನಗರ ಸಾಮ್ರಾಜ್ಯದ ಒಂದು ಸಣ್ಣ ಮಂಡಳದ ಒಂದರಲ್ಲಿ ಇವರು ದಂಡನಾಯಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಒಂದು ಸಣ್ಣ ಮಂಡಲ, ಆ ಮಂಡಳದ ದಂಡನಾಯಕರಾಗಿ ಕನಕದಾಸರು ಕೆಲಸ ಮಾಡ್ತಿದ್ದಂಥದ್ದು ಅಥವಾ ದಂಡನಾಯಕರಾಗಿದ್ದರು. ತಿಮ್ಮಪ್ಪ ನಾಯಕನಿಗೆ ಒಂದು ಕೊಪ್ಪರಿಗೆ ಒಂದು ಸಿಗ್ತದೆ. ಉಳುಮೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಒಂದು ಕೊಬ್ಬರಿಕೆ ಅಥವಾ ಕೊಬ್ಬರಿಕೆ ಅಂತ ಹೇಳಿ ಅಗಲವಾದ ಪಾತ್ರೆಯಲ್ಲಿ ಇರ್ತಕ್ಕಂತಹ ಒಂದು ಪೂರ್ಣ ಬಂಗಾರ ದೊರೆಯುತ್ತದೆ. ಈ ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿದ್ದಕ್ಕಾಗಿ ಅದರ ಜೊತೆಗೆ ವೈರಾಗ್ಯವನ್ನ ಹೊಂದಿ ಕನಕದಾಸರು ಎಂಬ ಹೆಸರನ್ನ ಪಡೆದುಕೊಂಡರು. ಕನಕ ಅಂತ ಕೂಡ ಚಿನ್ನ ಅಂತ ಆಗುತ್ತೆ ಮಕ್ಕಳೇ. ಹಾಗಾಗಿ ದಾಸ ಸಾಹಿತ್ಯದಲ್ಲಿ ಜನಿಸಿರೋದ್ರಿಂದ, ಇವರು ದಾಸರಾಗಿದ್ದರಿಂದ ಇವ್ರನ್ನ ಕನಕದಾಸ ಎಂಬ ಹೆಸರು ಬಂತು. ಹಾಗಾಗಿ ಕನಕದಾಸ ಅಂತ ಹೆಸರು ಬಂತು. ಇವರ ವಿಶಿಷ್ಟ ಗುಣಗಳಾಗಿರ್ತಕ್ಕಂಥದ್ದು ಭಕ್ತಿ
ಭಕ್ತಿ. ಮೊದಲನೇ ವಿಶಿಷ್ಟ ಗುಣ ಯಾವುದು? ಭಕ್ತಿ. ವೈರಾಗ್ಯ, ಎಲ್ಲವನ್ನ ಬಿಡೋದು. ವೈರಾಗ್ಯ. ಕಾವ್ಯ ರಚನಾ ಗುಣ, ಕಾವ್ಯವನ್ನ ರಚಿಸುವಂತಹ ಗುಣ. ಇವರು ವ್ಯಾಸರಾಯರ ಶಿಷ್ಯರಾಗುವಂತೆ ಮಾಡ್ತಿದೆ. ಅಂದ್ರೆ ಕನಕದಾಸರ ಗುರುಗಳು ಯಾರು? ವ್ಯಾಸರಾಯರು. ಕನಕದಾಸರ ಗುರುಗಳು ಯಾರು ಮಕ್ಕಳೇ? ವ್ಯಾಸರಾಯ. ಇವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಮಕ್ಕಳೇ. ಹರಿಭಕ್ತಿ ಸಾರ, ರಾಮದಾನ ಚರಿತೆ, ಮೋಹನ ತರಂಗಿಣಿ ಮತ್ತು ಚರಿತ್ರೆ. ಇವಲ್ಲದೆ 106 ಕೀರ್ತನೆಗಳು, ಊಗಾಭೋಗಗಳು, ಸುಳಾದಿಗಳು ಮತ್ತು ಮಂಡಿಗೆಗಳನ್ನ ರಚಿಸಿದ್ದಾರೆ. ಇಷ್ಟು ನಿಮಗೆ ನೆನಪಲ್ಲಿರಬೇಕು ಮಕ್ಕಳೇ. ಹರಿಭಕ್ತಿ ಸಾರ, ರಾಮದಾನ್ಯ ಚರಿತೆ, ಮೋಹನ ತರಂಗಿಣಿ ಮತ್ತು ನಳಚರಿತೆ ಕಾವ್ಯಗಳು. ಅದರ ಜೊತೆಗೆ 106 ಕೀರ್ತನೆಗಳನ್ನು ಕೂಡ ಇವರು ರಚಿಸಿದ್ದಾರೆ. ಏನು ಕೀರ್ತನೆಗಳು ಅಂದ್ರೆ ಮಕ್ಕಳೇ? ಅಂದ್ರೆ ದೇವರ ಸ್ತುತಿಗಳು, ದೇವರ ನಾಮಗಳನ್ನ ಇವರು ತಂಬೂರಿಯನ್ನು ಹಿಡ್ಕೊಂಡು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸರಾಗವಾಗಿ ನಡ್ಕೊಂಡು ಈ ಕೀರ್ತನೆಗಳನ್ನ ಹಾಡಿಕೊಂಡು ಹಳ್ಳಿಯಿಂದ ಹಳ್ಳಿಗೆ ಭಿಕ್ಷಾಟನೆಗಳನ್ನ ಮಾಡ್ತಾರೆ. ಅದರ ಜೊತೆಗೆ ಊಗಾಭೋಗಗಳನ್ನು ಕೂಡ ಬಂದಿದ್ದಾರೆ. ಊಗಾಭೋಗಗಳು ಅಂದ್ರೆ ಎಲ್ಲ ರಾಗತಾಳಗಳಲ್ಲಿ ಹಾಡಬಹುದಾದಂತಹ ದಾಸ ಸಾಹಿತ್ಯದ ಒಂದು ಬಗೆಯ ಪ್ರಕಾರ ಅಥವಾ ಒಂದು ಬಗೆಯ ಹಾಡನ್ನು ನಾವು ಊಗಾಭೋಗಗಳು ಅಂತ ಕರಿತೀವಿ. ಸುಳಾದಿಗಳು ಅದು ಕೂಡ ಅಷ್ಟೇ ಮಕ್ಕಳೇ. ದಾಸ ಸಾಹಿತ್ಯದ ಹಾಡಿನ ಒಂದು ಪ್ರಕಾರಕ್ಕೆ ಸುಳಾದಿಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಮಂಡಿಗೆಗಳು ಅಂತ ಕರಿತೀವಿ. ಮಂಡಿಗೆಗಳು ಕೂಡ ಇದು ಒಂದು ಚಂದೋವೃತ್ತಕ್ಕೆ ಸೇರಿರ್ತಕ್ಕಂತಹ ಒಂದು ಕಾವ್ಯ. ಹಾಗಾಗಿ ಇಷ್ಟು ರೀತಿಯ ಕಾವ್ಯಗಳನ್ನು ಅವರು ರಚಿಸಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಇಷ್ಟು ವಿಚಾರವನ್ನ ನೀವು ಕನಕದಾಸರ ಒಂದು ಕವಿ ಪರಿಚಯ ಅಂತ ಕೇಳಿದ್ರೆ ಬರೀಬೇಕಾಗ್ತದೆ. ಇನ್ನೊಂದು ಬಾರಿ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಸಂತ, ಕವಿ, ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜನಾಯರಾಗಿರ್ತಕ್ಕಂತಹವರೇ ಕನಕದಾಸರು. ಕನಕದಾಸರ ಪೂರ್ವದ ಹೆಸರು ತಿಮ್ಮಪ್ಪ ನಾಯಕ. ಇವರು 1508ರಲ್ಲಿ ಹಾವೇರಿ ಜಿಲ್ಲೆಯ ಮಾಡ ಗ್ರಾಮದಲ್ಲಿ ಜನಿಸಿದರು. ತಂದೆ ಬೀರಪ್ಪ, ತಾಯಿ ಪಂಚಮ್ಮ. ಇವರ ಆರಾಧ್ಯ ದೈವ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲವೊಂದರ ನಿರ್ಣಾಯಕರಾಗಿ ಕೆಲಸವನ್ನ ನಿರ್ವಹಿಸಿದಂಥವರು. ತಿಮ್ಮಪ್ಪ ನಾಯಕ ಉಳುಮೆ ಮಾಡುವ ಸಂದರ್ಭದಲ್ಲಿ ಒಂದು ಗೊಬ್ಬರಿಗೆ ಹೊನ್ನು ಸಿಗುತ್ತೆ. ಆ ಹೊನ್ನನ್ನ ಬಡವರಿಗೆ ದಾನ ಮಾಡ್ತಾರೆ. ಬಡವರಿಗೆ ದಾನ ಮಾಡಿ ವೈರಾಗ್ಯವನ್ನ ತಾಳಿ ಕನಕದಾಸರ ಎಂಬ ಹೆಸರನ್ನ ಪಡೆದುಕೊಂಡರೆ ಮಕ್ಕಳೇ. ಇವರು ಹರಿಭಕ್ತಿ ಸಾರ, ರಾಮದಾನ ಚರಿತೆ, ಮೋಹನ ತರಂಗಿಣಿ, ನಳಚರಿತೆ, ಅವು ಜೊತೆಗೆ 106 ಕೀರ್ತನೆಗಳು, ಊಗಾಭೋಗಗಳು, ಸುಳಾದಿಗಳು ಮತ್ತು ಮಂಡಿಗೆಗಳನ್ನ ರಚಿಸಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಷ್ಟು ವಿಚಾರವನ್ನ ನೀವು ತಿಳ್ಕೊಳ್ಳಿ. ಜೊತೆಗೆ ಈ ಪದ್ಯದ ಆಶಯ ಭಾವ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಂದು ಜೀವಿಯ ಬದುಕಿಗೆ ಅತ್ಯಗತ್ಯವಾಗಿರುವ ವಸ್ತುಗಳಲ್ಲಿ ಆಹಾರವು ಕೂಡ ಒಂದು. ಹೌದಲ್ಲ ಮಕ್ಕಳೇ? ನಮಗೆ ಹೇಗೆ ನೀರು ಅವಶ್ಯಕವೋ, ಹೇಗೆ ಗಾಳಿ ಅವಶ್ಯಕವೋ, ಹೇಗೆ ಮನೆ ಅವಶ್ಯಕವೋ, ಹಾಗೆಯೇ ಆಹಾರವು ಕೂಡ ನಮಗೆ ಒಂದು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂತಹ ವಸ್ತು. ಮಕ್ಕಳೇ, ಆಹಾರವಿಲ್ಲದೆ ಯಾವುದೇ ಜೀವಿಯು ಬದುಕಲಾರದು. ಇದು ಸತ್ಯ. ಯಾವುದೇ ಒಂದು ಜೀವಿ ಬದುಕಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಏನ್ ಬೇಕೋ? ಆಹಾರ. ಇಂತಹ ಆಹಾರ ಧಾನ್ಯಗಳ ಮಹತ್ವವನ್ನು ತಿಳಿಸುವ ಮೂಲಕ, ಇಂತಹ ಆಹಾರ ಧಾನ್ಯಗಳಲ್ಲಿ ಏನು ಮಹತ್ವ ಇದೆ ಅಂತಕ್ಕಂಥದ್ದನ್ನ ತಿಳಿಸೋದ್ರ ಮೂಲಕ ನಮ್ಮ ಸಾಮಾಜಿಕ
ಸಾಂಸ್ಕೃತಿಕ ಪರಂಪರೆಯನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ ಅಥವಾ ಮಾರ್ಮಿಕವಾಗಿ ಬಿಂಬಿತವಾಗಿದೆ. ಹೇಳ್ತಿರ್ತಕ್ಕಂಥದ್ದು ಕೇವಲ ಧಾನ್ಯಗಳ ಮಹತ್ವ, ಆದರೆ ಇಲ್ಲಿರ್ತಕ್ಕಂತಹ ಸಮಾಜದಲ್ಲಿರ್ತಕ್ಕಂತಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಇಲ್ಲಿ ಮಾರ್ಮಿಕವಾಗಿ ಬಿಂಬಿಸುವಂತಹ ಒಂದು ಸನ್ನಿವೇಶ ನಡೆದಿದೆ. ರಾಮದಾನ ಚರಿತ್ರೆ ನರೆದಲಗ, ಇದು ನಿಮಗೆ ಚೆನ್ನಾಗಿ ನೆನಪಲ್ಲಿರಲಿ. ಮತ್ತೆ ನರೆದಲಗ ಅಂದ್ರೆ ರಾಗಿ, ವ್ರೀಹಿ, ವ್ರೀಹಿ ಅಂದ್ರೆ ಭತ್ತ. ಇವರ ನಡುವಿನ ಜಗಳದ ಕತೆ ನೋಡಿ ಮಕ್ಕಳು, ಎಂತಹ ಒಂದು ವಸ್ತುಗಳನ್ನು ಕಾಲ್ಪನಿಕವಾಗಿ ಮಾತನಾಡಿಸುವ ಪ್ರಯತ್ನವನ್ನು ಮಾಡಿದೆ. ಹಾಗೂ ಪರಿಹಾರಗೊಂಡ ರೀತಿಯ ನಿರೂಪಣೆ ಇದರ ಕಥಾವಸ್ತು. ಈ ಕಥೆಯಲ್ಲಿರ್ತಕ್ಕಂತಹ ರಾಮದಾನಿ ಚರಿತೆಯ ಕಥಾವಸ್ತು ಏನಪ್ಪಾ ಅಂದ್ರೆ, ನರೆದಲಗ ಮತ್ತು ರಿಹಿ ಇವೆರಡರ ಜಗಳದ ಕತೆ. ಆ ಜಗಳದ ಕಥೆಯನ್ನ ಹೇಗೆ ಪರಿಹಾರಗೊಳಿಸಿದ್ರು ಅಂತಕ್ಕಂತಹ ರೀತಿಯನ್ನ ನಿರೂಪಣೆ ಮಾಡತಕ್ಕಂತಹ ಕಥಾವಸ್ತುವೇ ರಾಮಧಾನ್ಯ ಚರಿತೆ. ಇದು ಪುರಾಣಗಳಲ್ಲಿ ಮತ್ತು ಸಾಮಾಜಿಕ ವಸ್ತುಗಳ ರೂಪಕ ವಿಧಾನದಲ್ಲಿ ಸಹಜವಾಗಿ ಬೆಳೆದಿದೆ. ಇದು ಪುರಾಣದಲ್ಲಿ ಮತ್ತು ಸಾಮಾಜಿಕ ವಸ್ತುಗಳ ರೂಪಕ, ಪುರಾಣದ್ದು ಮತ್ತು ಸಾಮಾಜಿಕ ವಸ್ತುಗಳಿಗೆ ಇದು ಒಂದು ರೀತಿ ರೂಪಕವಾಗಿರ್ತಕ್ಕಂಥದ್ದು. ಇಲ್ಲಿಯ ಪಾತ್ರಗಳು ಪ್ರಾಣಿಗಳು ಅಥವಾ ಮಾನವರಲ್ಲ. ನೋಡಿ, ಇಲ್ಲದೊಂದು ಪಾತ್ರಗಳು ಯಾವುದೋ ಧಾನ್ಯ, ಇವೇನಾಗ್ತವೆ ಧಾನ್ಯಗಳು. ಜೀವ ಬೀಜಗಳಾಗಿವೆ. ಇವು ಜೀವ ಬೀಜಗಳು, ಇವುಗಳು ಮಾತನಾಡ್ತವೆ ಮಕ್ಕಳೇ, ಧಾನ್ಯಗಳು ಮಾತನಾಡ್ತಕ್ಕಂಥದ್ದು. ಹೀಗೆ ಇದು ಕಥೆಯನ್ನ ಸ್ವಲ್ಪ ತಿಳ್ಕೊಳ್ಳೋಣ ಮಕ್ಕಳೇ. ಆಶಯದಲ್ಲಿ ಧನಿಕರ ಆಹಾರವೆನಿಸಿದ ಭತ್ತ. ಧನಿಕರು ಅಂದ್ರೆ ನಮ್ಗೆ ಇವತ್ತಿನ ಲೆಕ್ಕಕ್ಕೆ ಎಲ್ಲರೂ ಧನಿಕರ ಮಕ್ಕಳೇ. ಯಾರ ಮನೆಯಲ್ಲೂ ರಾಗಿಯನ್ನ ಅಥವಾ ಭತ್ತವನ್ನ ಇಲ್ಲ ಅಂತಕ್ಕಂಥದ್ದಿಲ್ಲ, ಎಲ್ಲರೂ ಅನ್ನ ಊಟ ಮಾಡ್ತಾ ಇದ್ದಾರೆ. ಆದ್ರೆ ಇದು ರಾಮಧಾನ್ಯ ಚರಿತೆ ಹುಟ್ಟಿದಂತಹ ಸಂದರ್ಭದ ಒಂದು ಕತೆ ಎಷ್ಟು ನಾವು ತಿಳ್ಕೊಂಡಿರ್ತವೆ. ಇನ್ನು ಕೆಲವು ಮನೆಗಳಲ್ಲಿ ಅನ್ನದ ಒಂದು ಅಭಾವ ಇದೆ. ಯಾಕೆಂದ್ರೆ ಇದು ಅವತ್ತಿನ ಕಾಲದಲ್ಲಿ ಧನಿಕರ ಆಹಾರ. ಧನಿಕರು ಅಂದ್ರೆ ಸಾಹುಕಾರರು. ಧನಿಕರು ಅಂದ್ರೆ ಯಾರು ಮಕ್ಕಳೇ? ಸಾಹುಕಾರರು. ಸಾಹುಕಾರರು ಅಂದ್ರೆ ಯಾರು? ಶ್ರೀಮಂತರು. ಅವತ್ತಿನ ಕಾಲದಲ್ಲಿ ಶ್ರೀಮಂತರು ಊಟ ಮಾಡ್ತಿದ್ದಂಥದ್ದು ಯಾವುದನ್ನ? ಭತ್ತ ಅಥವಾ ಅಕ್ಕಿ, ರಿಹಿ. ಕೆಳವರ್ಗದ ಆಹಾರ ಧಾನ್ಯವೆನಿಸಿದ ರಾಗಿ. ಕೆಳವರ್ಗದವರು, ಬಡವರು ಎಲ್ಲರೂ ಊಟ ಮಾಡ್ತಿದ್ದು ಯಾವುದನ್ನ? ರಾಗಿ. ಈ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔಚಿತ್ಯವನ್ನ ಸಾಬೀತುಪಡಿಸುತ್ತದೆ, ಅದು ನಾನು ಯೋಗ್ಯ ಅಂತ ಹೇಗೆ ಸಾಬೀತುಪಡಿಸುತ್ತೆ ಅಂತಕ್ಕಂಥದ್ದು, ಹಾಗೂ ರಾಮಧಾನ್ಯವೆಂಬ ಹೆಸರು ಪಡೆಯುತ್ತದೆ. ಯಾವುದು ರಾಮಧಾನ್ಯ ಅಂತ ಹೆಸರು ಪಡೆಯೋದು ಮಕ್ಕಳೇ? ನರೆದಲಗ. ಹೆಂಗೆ ರಾಮಧಾನ್ಯ ಅಂತ ಹೆಸರು ಪಡೆಯುತ್ತೆ ಎಂಬುದನ್ನು ನಾಟಕೀಯವಾಗಿ ಈ ಕೃತಿಯಲ್ಲಿ ನಿರೂಪಿತವಾಗಿದೆ. ಒಂದು ರೀತಿ ನಾಟಕೀಯ. ಕನಕದಾಸರು ರಾಗಿಯ ನೆಪ ಹಿಡಿದು, ಕನಕದಾಸರು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ರಾಗಿಯ ಹೆಸರನ್ನ, ಆದರೆ ಇದು ತಮ್ಮ ಆತ್ಮಚರಿತ್ರೆಯನ್ನು ಹೇಳುತ್ತಿರುವಂತೆ ತೋರುತ್ತದೆ. ಹೇಳ್ತಿರ್ತಕ್ಕಂಥದ್ದು ಕೇವಲ ರಾಗಿ ಎಂಬ ಧಾನ್ಯದ ನೆಪ ಅಷ್ಟೇ, ಆದರೆ ಮೂಲತಃ ತಮ್ಮ ಜೀವನ ಚರಿತ್ರೆಯನ್ನೇ ಹೇಳ್ತಿರುವಂತೆ ತೋರಿಸ್ತದೆ ಮಕ್ಕಳೇ. ಅಂದ್ರೆ ರಾಗಿಯಂತಹ ಕೆಳವರ್ಗದ ಜನರು ಬಳಸ್ತಿದ್ದಂತಹ ವಸ್ತುವು ಅವತ್ತಿನ ಕಾಲದಲ್ಲಿ ಕೆಳವರ್ಗದ ಜನ ಅನುಭವಿಸುತ್ತಿದ್ದಂತಹ ನೋವು ನಲಿವುಗಳನ್ನ ಇದು ಬಿಂಬಿಸ್ತದೆ. ವ್ರೀಹಿ ಭತ್ತ ಹಾಗೂ ನರೆದಲಗ ರಾಗಿ, ಈ ನಡುವಿನ ಸಂಭಾಷಣೆಯು
ಕನಕದಾಸರ ಸೃಜನಶೀಲತೆ ಅತಿಶಯವನ್ನು ಸಾರುತ್ತದೆ. ಎಂತಹ ವ್ಯಕ್ತಿತ್ವ ಕನಕದಾಸರಲ್ಲಿ ಇತ್ತು, ಎಂತಹ ಕ್ರಿಯಾಶೀಲತೆ ಇತ್ತು, ಎಂತಹ ಅತಿಶಯ ಇತ್ತು, ಅಸಾಧಾರಣವಾದಂತಹ ಪ್ರತಿಭೆ ಅವರಾಗಿದ್ರು ಅನ್ನೋದು ಈ ಕೃತಿಯಿಂದ ನಮಗೆ ತಿಳಿದು ಬರ್ತದೆ. ರಾಮಧಾನ್ಯ ಚರಿತ್ರೆ ಈ ಕೃತಿಯು ಬಂಡಾಯ ಸಾಹಿತ್ಯದ ಬೇರು. ನೋಡಿ, ನಾನು ನಿಮಗೆ ಅವಾಗವಾಗ ಹೇಳ್ತಿರ್ತೀನಿ ಮಕ್ಕಳೇ, ಹೊಸಗನ್ನಡ ಸಾಹಿತ್ಯವನ್ನ 4 ಭಾಗ ಮಾಡ್ಕೊಂಡಿದ್ದೀವಿ. ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ. ಇವುದು ಆ ಹೊಸಗನ್ನಡ ಸಾಹಿತ್ಯದಲ್ಲಿ ಬಂಡಾಯ ಸಾಹಿತ್ಯದ ಬೇರು ಅಂತ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ನವ್ಯೋತ್ತರದ ಸೂರು ಎಂದರೆ ತಪ್ಪಾಗಲಾರದು. ನವ್ಯ ಸಾಹಿತ್ಯದ ನಂತರದ ಸಾಹಿತ್ಯ ಈ ಕನಕದಾಸರ ಸಾಹಿತ್ಯ. ಈ ನವ್ಯೋತ್ತರ ಸಾಹಿತ್ಯಕ್ಕೆ ಒಂದು ಮನೆ ಇದ್ದ ಹಾಗೆ, ಸೂರಿದ್ದ ಹಾಗೆ ಅಂದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕವಿಯ ಕಲ್ಪನೆ. ಈ ರಾಮಧಾನ್ಯ ಚರಿತ್ರೆ ಕಾವ್ಯ ಭಾಗವನ್ನ ಡಾಕ್ಟರ್ ಸಾಸಿ ಮರುಳಯ್ಯ ಅವರು ಸಂಪಾದಿಸಿರುವ ಕನಕದಾಸರ ಕಾವ್ಯ ಭಾಗ ಒಂದು ಕೃತಿಯಿಂದ ಆಯ್ದು ನಿಗದಿಪಡಿಸಲಾಗಿದೆ. ಕನಕ ಸಾಹಿತ್ಯ ದರ್ಶನ ಸಂಪುಟ 2 ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಒಂದು ಸಹಯೋಗದೊಂದಿಗೆ ಸಂಪಾದಿಸಿರ್ತಕ್ಕಂತಹ ಈ ಕೃತಿಯನ್ನ ಇವತ್ತು ನಾವು ತಿಳ್ಕೋಬಹುದಾಗಿದೆ. ಹಾಗಾಗಿ ಇವತ್ತು ರಾಮಧಾನ್ಯ ಚರಿತ್ರೆ ಈ ಪದ್ಯದ ಬಗ್ಗೆ ತಿಳ್ಕೊಂಡು ಪೂರ್ವಕಥೆಯನ್ನ ತಿಳ್ಕೋಬೇಕಾಗ್ತದೆ. ಪೂರ್ವಕಥೆಯನ್ನು ಒಂದ್ಸಲಿ ಓದ್ತೀನಿ, ಆ ನಂತರದಲ್ಲಿ ಉಳಿದ ಭಾಗವನ್ನ ಅದರ ವಿವರಗಳನ್ನ ಕೊಡ್ತೀನಿ. ಧರ್ಮರಾಯನು ತಮ್ಮಂದಿರನ್ನೊಡಗೂಡಿ 14 ವರ್ಷ ವನವಾಸಕ್ಕಾಗಿ ಕಾಮ್ಯಕದಲ್ಲಿರುವ ಸಂದರ್ಭ ಶಾಂಡಿಲ್ಯ ಮುನಿಗಳು ತಮ್ಮ ಮುನಿ ಪರಿವಾರದೊಂದಿಗೆ ಆಗಮಿಸುತ್ತಾರೆ. ಧರ್ಮಜನು ಯಥಾರ್ಥವಾಗಿ ಸತ್ಕರಿಸುತ್ತಾರೆ. ಅರಣ್ಯವಾಸದ ಕ್ಲೇಶ ಸಂಕಷ್ಟಗಳ ಪರಿಹಾರಕ್ಕಾಗಿ ಶಾಂಡಿಲ್ಯ ಮುನಿಗಳು ಶ್ರೀರಾಮಚಂದ್ರನ ಚರಿತ್ರೆಯನ್ನು ನರೆದಲಗ, ರಾಗಿ, ಪ್ರೀ, ಭತ್ತ ಇವರ ಕಥೆಯನ್ನು ವಿವರಿಸುತ್ತಾರೆ. ರಾಮನ ಜನನದಿಂದ ಆರಂಭಿಸಿ ರಾವಣನ ಸಂಹರಿಸಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ದಾನವ ವಾನರ ಮುಖ್ಯರನ್ನು ಕೂಡಿಕೊಂಡು ಅಯೋಧ್ಯ ಅಭಿಮುಖವಾಗಿ ಪಯಣ ಬೆಳೆಸುತ್ತಾರೆ. ಪ್ರಯಾಣ ಕಾಲದಲ್ಲಿ ಸೀತೆಗೆ ರಮಣೀಯ ದೃಶ್ಯಗಳನ್ನು ತೋರಿಸುತ್ತಾ ಋಷಿಗಳನ್ನು ಅವರ ಆಶೀರ್ವಾದ ಪಡೆಯುತ್ತಾ ಮುಂದುವರಿಯುತ್ತಾರೆ. ಗೌತಮ ಮುನಿಯ ಆಶ್ರಮದಲ್ಲಿ ಬೆಲ್ಲ, ಸಕ್ಕರೆ, ಜೇನುತುಪ್ಪ, ರಸಾಯನಗಳು ಹಾಗೂ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳ ಸಮಾರಾಧನೆಯಾಗುತ್ತದೆ. ಈ ಭಕ್ಷ್ಯಗಳ ರುಚಿ ತಾರತಮ್ಯದ ಬಗ್ಗೆ ಮಾತುಕತೆಯಾಗುತ್ತದೆ. ಶ್ರೀರಾಮನು ಹನುಮಂತನೊಡನೆ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವನು, ನಾನು ಸವಿದ ಧಾನ್ಯದ ತನುವನೀಕ್ಷಿಸಬೇಕು, ತರಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಗೌತಮನು ಧಾನ್ಯಗಳನ್ನು ತರಿಸುತ್ತಾನೆ. ಧಾನ್ಯಗಳ ಶ್ರೇಷ್ಠತೆಯ ಬಗ್ಗೆ ಚರ್ಚಿತವಾಗುತ್ತದೆ. ಮಕ್ಕಳೇ, ಇದು ಕಥೆಯನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಈ ಪದ್ಯ ಭಾಗ ಅರ್ಥ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ, ರಾಮಾಯಣ ಮಹಾಭಾರತ 2 ಮಹಾನ್ ಗ್ರಂಥಗಳು. ಇಲ್ಲಿ ಮೊದಲು ರಾಮಾಯಣ, ನಂತರ ಮಹಾಭಾರತ ಅಂತಕ್ಕಂಥ ಕಲ್ಪನೆ ಬರಲಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಜಗಳ ಆಗ್ತದೆ. ಆ ಜಗಳ ಆದಂತಹ ಸಂದರ್ಭದಲ್ಲಿ ಕೊನೆಗೆ ಪಗಡೆ ಆಟವನ್ನು ಆಡುವಂತಹ ಸಂದರ್ಭ ಎದುರಾಗಿ ಸೋಲ್ತಾರೆ ಪಾಂಡವರು. ಆಗ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾದಂತಹ ಸ್ಥಿತಿಗೆ ಪಾಂಡವರು ತಲುಪ್ತಾರೆ. ಹೀಗೆ ಧರ್ಮರಾಯನು ತನ್ನ ತಮ್ಮಂದಿರೊಡನೆ 14 ವರ್ಷ ವನವಾಸಕ್ಕಾಗಿ ಕಾಮ್ಯಕ ಅಂತಕ್ಕಂತಹ ವನ, ಇದು ನಿಮಗೆ ಚೆನ್ನಾಗಿ ನೆನಪಲ್ಲಿದೆ.
ಯಾವ ವನದಲ್ಲಿದ್ರು? ಕಾಮ್ಯಕ ಎಂಬ ವನದಲ್ಲಿ ಅಥವಾ ಕಾಮ್ಯಕ ಎಂಬ ಕಾಡಿನಲ್ಲಿ ಇರುವಂತಹ ಸಂದರ್ಭ. ಅಲ್ಲಿಗೆ ಶಾಂಡಿಲ್ಯ ಅಂತಂತಹ ಮುನಿ ಬರ್ತಾರೆ. ಮುನಿಯ ಹೆಸರೇನು ಮಕ್ಕಳೇ? ಶಾಂಡಿಲ್ಯ. ತಮ್ಮ ಪರಿವಾರದೊಂದಿಗೆ, ನಮ್ಮ ಪರಿವಾರ ಅಂದ್ರೆ ಅವರ ಶಿಷ್ಯಂದಿರು, ಅವರ ಪರಿವಾರ ಎಲ್ಲರೂ ಸೇರಿ ಬರ್ತಾ ಇದ್ದಾರೆ, ಆಗಮಿಸ್ತಾರೆ. ಆಗ ಈ ಕಾಮ್ಯಕ ವನದಲ್ಲಿದ್ದಂತಹ ಪಾಂಡವರು ಅಂದ್ರೆ ಧರ್ಮರಾಯ ಮತ್ತು ಧರ್ಮರಾಯನ ತಮ್ಮಂದಿರು ಯಥಾರ್ಥವಾಗಿ ಗುರುಗಳು ಬಂದಾಗ ಹೇಗೆ ಅವರಿಗೆ ಉಪಚಾರವನ್ನ ಮಾಡಬೇಕೋ ಹಾಗೆ ಧರ್ಮರಾಯನು ಕೂಡ ಶಾಂಡಿಲ್ಯ ಅವರುಗಳಿಗೆ ಉಪಚಾರವನ್ನ ಮಾಡ್ತಾರೆ, ಎಲ್ಲ ಸತ್ಕಾರ್ಯಗಳನ್ನ ಮಾಡ್ತಾರೆ. ಅರಣ್ಯವಾಸದ ಕ್ಲೇಶ ಸಂಕಟಗಳ ಪರಿಹಾರಕವಾಗಿ ಶಾಂಡಿಲ್ಯ ಮುನಿಗಳು ಶ್ರೀರಾಮಚಂದ್ರನ ಚರಿತ್ರೆಯನ್ನು ಹೇಳ್ತಾರೆ. ಅರಣ್ಯವಾಸ ಅಂದ್ರೆ ಅಷ್ಟು ಸುಲಭ ಅಲ್ಲ ಮಕ್ಕಳೇ. ಅಲ್ಲಿ ಕ್ಲೇಶ ಅಂದ್ರೆ ಸ್ವಲ್ಪ ಸಂಕಷ್ಟಗಳ ಪರಿಹಾರ, ಎಲ್ಲಿರ್ತಕ್ಕಂತಹ ಕಷ್ಟಗಳ ಪರಿಹಾರಕ್ಕಾಗಿ ಶಾಂಡಿಲ್ಯ ಮುನಿಗಳು ಶ್ರೀರಾಮನ ಚರಿತ್ರೆಯನ್ನ ಹೇಳ್ತಾರೆ. ಯಾರು ಹೇಳ್ತಕ್ಕಂಥದ್ದು ಮಕ್ಕಳೇ? ಶಾಂಡಿಲ್ಯ ಮುನಿಗಳು ಹೇಳ್ತಕ್ಕಂಥದ್ದು. ಯಾರಿಗೆ ಹೇಳ್ತಾ ಇದ್ದಾರೆ? ಪಾಂಡವರಿಗೆ. ಯಾಕೋಸ್ಕರ ಹೇಳ್ತಾ ಇದ್ದಾರೆ? ಕಾಡಿನಲ್ಲಿ ಬರುವಂತಹ ಸಂಕಷ್ಟಗಳ ಪರಿಹಾರಕ್ಕಾಗಿ ಈ ಶ್ರೀರಾಮನ ಚರಿತ್ರೆಯನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ನರದಲಕ ಮತ್ತು ವ್ರೀಹಿಯರ ಕಥೆ ವಿವರಿಸುತ್ತಾರೆ. ಇದರಲ್ಲಿ ಯಾವ ಕಥೆಯನ್ನು ವಿವರಿಸ್ತಾರೆ? ನಾನು ಆಗ್ಲೇ ಬರ್ತಿದ್ದೆ, ರಾಗಿ ಮತ್ತು ಭತ್ತ. ರಾಗಿ ಅಂದ್ರೆ ನರದಲಕ, ಭತ್ತ ಅಂದ್ರೆ ವ್ರೀಹಿ. ಈ ವಸ್ತುಗಳ ಅಥವಾ ಈ ಧಾನ್ಯಗಳ ಕಥೆಯನ್ನ ವಿವರಿಸ್ತಾ ರಾಮನ ಜನನದಿಂದ ಆರಂಭಿಸಿ, ಇಲ್ಲಿಂದ ಪ್ರಾರಂಭ ಮಾಡಿದರೆ ಕಥೆಯನ್ನ ರಾಮನ ಜನನ, ರಾಮ ಹೇಗೆ ಹುಟ್ಟುದ, ತಂದೆ ತಾಯಿ ಅವರ ಬಗ್ಗೆ ವಿವರಿಸಿ, ಆ ನಂತರದಲ್ಲಿ ಅವನು ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಸೀತೆಯ ಅಪಹರಣ ಆಗುತ್ತೆ. ಆ ಅಪಹರಣ ಆದಂತಹ ಸಂದರ್ಭದಲ್ಲಿ ಲಂಕೆಯಲ್ಲಿ ಇರ್ತಕ್ಕಂತಹ ರಾವಣನೇ ಅಪಹರಿಸಿದ್ದಾನೆ ಅಂತಕ್ಕಂಥ ವಿಚಾರ ತಿಳಿದು ಆ ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ, ನಂತರ ರಾವಣನ ತಮ್ಮನಾಗಿರ್ತಕ್ಕಂತಹ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ, ಅಲ್ಲಿಂದ ದಾನವ ಮತ್ತೆ ವಾನರ ಮುಖ್ಯರಾದವರನ್ನ ಕರ್ಕೊಂಡು ರಾಮ ವಾಪಸ್ ಎಲ್ಲಿಗೆ ಬರ್ತಾ ಇದ್ದಾನೆ? ಅಯೋಧ್ಯೆಗೆ ಬರ್ತಾ ಇದ್ದಾನೆ. ಅಯೋಧ್ಯ ಅಭಿಮುಖರಾಗಿ ಪ್ರಯಾಣ ಬೆಳೆಸುತ್ತಾನೆ. ಅಭಿಮುಖ ಅಂದ್ರೆ ಅಯೋಧ್ಯೆಗೆ ಮುಖ ಮಾಡಿ ಬರ್ತಕ್ಕಂಥ ಅಭಿಮುಖ ಅಂತ ಹೇಳಿ. ಹೀಗೆ ಪ್ರಯಾಣದ ಕಾಲದಲ್ಲಿ ಸೀತೆಗೆ ರಮಣೀಯ ದೃಶ್ಯಗಳನ್ನ ತೋರಿಸ್ತಾರೆ. ನೋಡಿದ್ರಲ್ವ ನೀವು? ರಮಣೀಯ ದೃಶ್ಯಗಳು ತುಂಬಾ ಸುಂದರವಾದ ದೃಶ್ಯಗಳು. ನೀವು ಕಾಡು ಹೋದ್ರೆ, ಬೆಟ್ಟ ಗುಡ್ಡಗಳಿಗೆ ಹೋದ್ರೆ ತುಂಬಾ ಸುಂದರವಾದ ದೃಶ್ಯಗಳು ನಮಗೆ ಕಾಣ್ತಾ ಇರ್ತವೆ. ವೇವ್ ಪಾಯಿಂಟ್ಗಳು ಅಂತ ಹೇಳಿ ತುಂಬಾ ಚಂದವಾದಂತಹ ಕಾಡಿನ ಮಧ್ಯಭಾಗ, ಎತ್ತರದ ಪ್ರದೇಶವನ್ನು ನೋಡಿದ್ರೆ ನಮಗೆ ರಮಣೀಯವಾಗಿ ಕಾಣಿಸ್ತದೆ. ಹೀಗೆ ಸೀತೆಗೆ ಆ ಪ್ರದೇಶಗಳನ್ನು ತೋರಿಸುತ್ತಾ ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಋಷಿಗಳನ್ನ ಸಂದರ್ಶಿಸಿ ಅವರ ಆಶೀರ್ವಾದ ಪಡೆಯುತ್ತಾ ಮುಂದುವರಿಯುತ್ತಾನೆ. ಅಲ್ಲೇ ಇದ್ದಂತಹ ಋಷಿಗಳನ್ನ ಭೇಟಿ ಮಾಡಿ ಸಂದರ್ಶಿಸಿ ಅವರ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗೌತಮ ಮುನಿಯ ಆಶ್ರಮದಲ್ಲಿ ಇವರಿಗೆ ಉಪಚಾರ ಆಗುತ್ತೆ. ಯಾರಿಗೆ? ರಾಮನಿಗೆ. ಯಾವ ಮುನಿ? ಗೌತಮ ಮುನಿ. ಆಶ್ರಮದಲ್ಲಿ ಬೆಲ್ಲ, ಸಕ್ಕರೆ, ಜೇನುತುಪ್ಪದ ರಸಾಯನಗಳು ಹಾಗೂ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳು. ಭಕ್ಷ್ಯ ಅಂದ್ರೆ ಸಿಹಿ ತಿಂಡಿ ಬಗ್ಗೆ.
ನೋಡಿ ಮಕ್ಕಳೇ, ಬೆಲ್ಲ, ಸಕ್ಕರೆ, ಜೇನುತುಪ್ಪದ ರಸಾಯನಗಳು ಹಾಗೂ ವಿವಿಧ ಧಾನ್ಯಗಳಿಂದ ತಯಾರಿಸಿದಂತಹ ಭಕ್ಷ್ಯಗಳು ಆರಾಧನೆಯಾಗುತ್ತದೆ. ಆರಾಧನೆ ಸಮವಾಗಿ ಅವರಿಗೆ ನೀಡಲಾಗಿದೆ. ಈ ಭಕ್ಷ್ಯಗಳ ರುಚಿ ತಾರತಮ್ಯದ ಬಗ್ಗೆ ಮಾತುಕತೆ ಆಗುತ್ತದೆ. ಈ ಭಕ್ಷ್ಯವನ್ನು ಮಾಡಿದಂತಹ ತಿಂದಂತಹ ತಿಂಡಿಗಳಲ್ಲಿ ತಾರತಮ್ಯತೆ ಇರತಕ್ಕಂತಹ ಬಗ್ಗೆ ಅಲ್ಲಿ ಮಾತುಕತೆ ಚರ್ಚೆ ಆಗ್ತಾ ಇರುತ್ತೆ. ಆಗ ಶ್ರೀರಾಮ ಹನುಮಂತರೊಡನೆ ಈ ವಿಷಯವನ್ನ ಪ್ರಸ್ತಾಪಿಸಿದಾಗ, ಶ್ರೀರಾಮ ಯಾರೊಡನೆ ಚರ್ಚೆ ಮಾಡ್ತಾನೆ? ಹನುಮಂತರೊಡನೆ ಈ ವಿಷಯವನ್ನ ಪ್ರಸ್ತಾಪಿಸಿದಾಗ ಅವನು, ನಾನು ಸವಿದ ಧಾನ್ಯದ ತನುವ ನೀಕ್ಷಿಸಬೇಕು, ತರಿಸಿ ಎಂದು ಕೇಳಿಕೊಳ್ಳುತ್ತಾನೆ. ನಾನು ಈಗ ತಿಂದ್ವಲ್ಲ ಅಥವಾ ಸ್ವೀಕರಿಸಿದ್ವಲ್ಲ ಆ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ನಮಗೆ ರುಚಿಕರವಾದದ್ದು, ಯಾವುದು ಒಳ್ಳೆಯದು ಅಂತಕ್ಕಂಥದ್ದನ್ನ ವೀಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ನೀವು ಆ ಧಾನ್ಯಗಳನ್ನ ತರಿಸಿ ಅಂತ ಕೇಳಿಕೊಳ್ತಾನೆ. ಆ ಕೇಳಿಕೊಂಡಂತ ಸಂದರ್ಭದಲ್ಲಿ ಗೌತಮ ಮುನಿ ಧಾನ್ಯಗಳನ್ನ ತರಿಸ್ತಾರೆ. ಧಾನ್ಯಗಳ ಶ್ರೇಷ್ಠತೆಯ ಬಗ್ಗೆ ಚರ್ಚಿತವಾಗ್ತದೆ. ಆ ಚರ್ಚಿತವಾಗ್ತಕ್ಕಂತಹ ಪದ್ಯ ಭಾಗವೇ ಈ ರಾಮಧಾನ್ಯ ಸೇರಿತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಷ್ಟೇ. ಈಗ ಆ ಪದ್ಯದ ಪ್ರವೇಶಕ್ಕೆ ಹೋಗೋಣ. ರಾಮಧಾನ್ಯ ಚರಿತೆಯ ಪ್ರವೇಶ ಭಾಗವನ್ನು ಗಮನಿಸಿ ಮಕ್ಕಳೇ. ಸಾಹಿತ್ಯವು ಸಾಮಾಜಿಕ ವ್ಯವಸ್ಥೆಯ ಕೈಗನ್ನಡಿಯಾಗಿದೆ. ಈ ಕಾರಣದಿಂದಾಗಿ ಸಮಾಜ ಸುಧಾರಣೆಯಲ್ಲಿ ಸಾಹಿತ್ಯ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಹಿತ್ಯದ ಮೂಲಕ ಸಮಾಜದ ಕೋರೆಗಳನ್ನು ತೀಡಬೇಕೆಂಬ ಆಶಯವೂ ಇದೆ. ಈ ನಿಟ್ಟಿನಲ್ಲಿ 15-16ನೇ ಶತಮಾನದಲ್ಲಿ ಮೂಡಿಬಂದ ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸುಧಾರಣಾ ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ. ಈ ಶತಮಾನದಲ್ಲಿ ವ್ಯಾಸರಾಯರಾದಿಯಾಗಿ ಪುರಂದರದಾಸರು, ಕನಕದಾಸರು, ವಿಜಯದಾಸರು ಮೊದಲಾದವರು ಹರಿದಾಸ ಪರಂಪರೆಯನ್ನು ಹುಟ್ಟುಹಾಕಿ ಸಾಮಾಜಿಕ ಪರಿವರ್ತನೆಗೆ ನಾಂದಿ ಹಾಡಿದ್ದಾರೆ. ಗೊತ್ತಾಗ್ತಾ ಇದೆಯಲ್ಲ ಮಕ್ಕಳೇ? ನೋಡಿ ಇಷ್ಟೇ. ಸಾಹಿತ್ಯವು ಸಾಮಾಜಿಕ ವ್ಯವಸ್ಥೆಯ ಕೈಗನ್ನಡಿ. ಸುಮ್ಮನೆ ಸಾಹಿತ್ಯ ರಚನೆ, ಸಾಹಿತ್ಯದಿಂದ ಸಮಾಜವನ್ನ ತಿದ್ದುವ ಅಥವಾ ಸಮಾಜಕ್ಕೆ ಒಂದು ಕನ್ನಡಿ. ಯಾಕೆಂದ್ರೆ ಕನ್ನಡಿ ಇದ್ದಾಗ ನಮ್ಮ ರೂಪ ಹೇಗೆ ಕಾಣಿಸ್ತದೋ, ನಾವು ಮಾಡುವ ಕೆಲಸ ಹೇಗೆ ಕಾಣಿಸ್ತದೋ, ಹಾಗೆಯೇ ನಾವು ಒಳ್ಳೆಯದನ್ನ ಮಾಡ್ತೀವೋ ಇಲ್ವೋ ಅಂತಕ್ಕಂತಹ ಒಂದು ರೀತಿಯನ್ನ ತಿಳಿಸುವಂತಹ ಒಂದು ಇದೆ ಸಾಹಿತ್ಯ ಬಗ್ಗೆ. ಹಾಗಾಗಿ ಸಾಹಿತ್ಯವನ್ನ ಹೇಳ್ತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆಯ ಕೈಗನ್ನಡಿ. ಯಾಕೆಂದ್ರೆ ಯಾರು ತಪ್ಪು ಮಾಡಿದ್ರೆ ಅದನ್ನ ತಿದ್ದುವ ಕೆಲಸ ಈ ಸಾಹಿತ್ಯದಿಂದ ಆಗ್ತದೆ. ಈ ಕಾರಣದಿಂದಾಗಿ ಸಮಾಜ ಸುಧಾರಣೆಯಲ್ಲಿ ಸಾಹಿತ್ಯದ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಕಾರಣಕ್ಕೋಸ್ಕರನೇ ಸಮಾಜ ಸುಧಾರಣೆ, ಸಮಾಜದಲ್ಲಿ ಆಗುವಂತಹ ತಪ್ಪುಗಳನ್ನ ಅಥವಾ ಸಮಾಜವನ್ನ ತಿದ್ದುವ ಅಥವಾ ಸಮಾಜದ ಸುಧಾರಣೆಯನ್ನು ಮಾಡುವಂತಹ ಅತ್ಯಂತ ಪ್ರಮುಖ ವಸ್ತು ಅಥವಾ ಪ್ರಮುಖ ಅಂದ್ರೆ ಸಾಹಿತ್ಯ. ಸಾಹಿತ್ಯದ ಪಾತ್ರವೇ ಹೆಚ್ಚು. ಹಾಗಾಗಿ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ನಡೆಯುವಂತಹ ಕೋರೆಗಳನ್ನು ತೀಡಬೇಕೆಂಬ ಆಶಯವೂ ಇದೆ. ಯಾರಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅಂದ್ರೆ ಅದನ್ನ ಸಾಹಿತ್ಯದ ಮೂಲಕ ತಿದ್ದುವ ಕೆಲಸವನ್ನ ಮಾಡಿದೆ. ಈ ಸಾಹಿತ್ಯದ ಮೂಲಕ ತಿದ್ದುವ ಕೆಲಸವನ್ನ ಮಾಡಿರ್ತಕ್ಕಂತಹ ನಿಟ್ಟಿನಲ್ಲಿ ನಮಗೆ 15-16ನೇ ಶತಮಾನದಲ್ಲಿ ಮೂಡಿ ಬಂದಿರತಕ್ಕಂತಹ ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸುಧಾರಣಾ ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ. ಇವೆಲ್ಲದರ ಕಾರಣದಿಂದಾಗಿಯೇ ಈ 15-16ನೇ ಶತಮಾನವನ್ನು ನಾವು ದಾಸ ಸಾಹಿತ್ಯ ಯುಗ ಅಂತ ಕರಿತೀವಿ. ಈ ಶತಮಾನದಲ್ಲಿ ನಮಗೆ
ವ್ಯಾಸರಾಯರು ಪ್ರಾರಂಭವಾಗಿ ಪುರಂದರದಾಸರು, ಕನಕದಾಸರು, ಹರಿದಾಸರು, ವಿಜಯದಾಸರು, ಇನ್ನು ಮೊದಲಾದ ಹರಿದಾಸ ಸಾಹಿತ್ಯ ಪರಂಪರೆಯನ್ನು ನಾವು ನೋಡಬಹುದಾಗಿದೆ. ಹುಟ್ಟಿಹಾಕಿ ಸಾಮಾಜಿಕ ಪರಿವರ್ತನೆಗೆ ನಾಂದಿ ಹಾಡಿದ್ದಾರೆ. ಸಮಾಜದ ಪರಿವರ್ತನೆಗೆ ಇವರು ಅಡಿಪಾಯವನ್ನ ಹಾಕಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಪದ್ಯದಲ್ಲಿ ನಮಗೆ ತಿಳಿದು ಬರ್ತದೆ. ರಾಮದಾನಿ ಚರಿತ್ರೆಯು ಅತ್ಯಂತ ಚರ್ಚಿತವಾದಂತಹ ಕೃತಿ. ಇದಕ್ಕೆ ಕಾರಣ ಇದರಲ್ಲಿ ಬರುವ ರಿಹಿ ಹಾಗೂ ನರೆದಲಗಳ ಸಂವಾದ, ಜಾತಿಗಳ ನಡುವಿನ ವಿಷಮತೆಯನ್ನು, ಬಂಡಾಯದ ಧನಿಯಾಗಿಯೂ ಶ್ರೀಮಂತರ ಬಡವರ ಪ್ರತಿನಿಧಿಗಳಾಗಿ ಮತ್ತು ಸಂಸ್ಕೃತ ಕನ್ನಡ ಭಾಷೆಗಳ ವಾದವಾಗಿಯೂ ನೋಡುವುದರಿಂದ ಈ ಕೃತಿಗೆ ಹೆಚ್ಚು ಹೆಗ್ಗಳಿಕೆ ಇದೆ. ಭತ್ತ ಮತ್ತು ರಾಗಿಗಳ ಜಗಳ ಇದು ಪರಿಹಾರಗೊಂಡ ರೀತಿಯನ್ನು ಇಲ್ಲಿ ನಿರೂಪಿಸಲಾಗಿದೆ. ಎಷ್ಟಕ್ಕೆ ಇಲ್ಲಿ ತಲುಪಿಸಿಕೊಂಡಿದ್ದಾರೆ. ರಾಮದಾನಿ ಚರಿತ್ರೆ ಒಂದು ಚರ್ಚಿತವಾಗಿರ್ತಕ್ಕಂತಹ ಕೃತಿ. ಮಕ್ಕಳೇ, ಅವರು ಯಾವ ದೃಷ್ಟಿಕೋನವನ್ನ ಇಟ್ಕೊಂಡು ಬರೆದ್ರೆ ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವೆಲ್ಲವೂ ಇರಬಹುದು. ಇವೆಲ್ಲ ಕಾರಣಕ್ಕೋಸ್ಕರ ಈ ಒಂದು ಕೃತಿ ಹುಟ್ಟಿರ್ಬೋದು ಅಂತಕ್ಕಂತಹ ಚರ್ಚೆ ಮಾತ್ರ ಆಗಿದೆ. ಇದಕ್ಕೆ ಕಾರಣ ಇದರಲ್ಲಿ ಬರುವ ರಿಹಿ ಮತ್ತು ನರೆದಲ, ಇದರಲ್ಲಿ ಬರ್ತಕ್ಕಂತಹ ಭತ್ತ ಮತ್ತು ರಾಗಿಯ ಸಂವಾದ. ಒಂದು ವಿಷಯವನ್ನ ಗಮನಿಸಿದ್ರೆ ಜಾತಿಗಳ ನಡುವಿನ ವಿಷಮತೆಯನ್ನು ನೋಡಬಹುದಾಗಿದೆ. ಒಂದು ಮೇಲ್ಜಾತಿ, ಕೆಳಜಾತಿ. ಇನ್ನೊಂದು ಬಂಡಾಯದ ಧ್ವನಿ, ಬಡವ ಮತ್ತು ಶ್ರೀಮಂತ. ಈ ಬಡವ ಹೇಗೆ ಬಡವನ ಮೇಲೆ ಶ್ರೀಮಂತ ಹೇಗೆ ಸವಾರಿ ಮಾಡ್ತಿದ್ದ, ಅದನ್ನು ಹೊಡೆದೋಡಿಸ್ಬೇಕು, ಅದನ್ನ ಹೋಗಲಾಡಿಸ್ಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಹುಟ್ಟಿರುವಂತಹ ಕೃತಿ ಇದಾಗಿರ್ಬೋದು ಅಂತಕ್ಕಂಥದ್ದು ಇನ್ನೊಂದು ಚರ್ಚೆ. ಜೊತೆಗೆ ಅವತ್ತಿನ ಕಾಲದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ವಾದ ನೋಡಿ, ಎಲ್ಲೆಲ್ಲಿ ಈ ಕಲ್ಪನೆಗಳು ಬಂದಿರಬಹುದು ನೋಡಿರುವುದರಿಂದ ಈ ಕೃತಿಗೆ ಹೆಚ್ಚು ಹೆಗ್ಗಳಿಕೆ ಇದೆ. ಹೆಚ್ಚು ಅಂದ್ರೆ ಸಂಸ್ಕೃತ ಮೇಲ, ಕನ್ನಡ ಮೇಲ, ಬಡವ ಶ್ರೀಮಂತ ಇವರಲ್ಲಿ, ಮತ್ತೆ ಜಾತಿಯ ವಿಷಯಕ್ಕೆ ಬಂದಾಗ ಮೇಲ್ಜಾತಿ, ಕೆಳಜಾತಿ. ಹೀಗಾಗಿ ಇವೆಲ್ಲವನ್ನ ತಿಳಿಸುವಂತಹ ಒಂದು ಕೃತಿ ರಾಮದಾನ್ಯ ಚರಿತ್ರೆಯಾಗಿದೆ. ಮಕ್ಕಳೇ, ಭತ್ತ ಮತ್ತು ರಾಗಿಗಳ ಜಗಳ ಇದು ಪರಿಹಾರಗೊಂಡ ರೀತಿಯನ್ನು ಇಲ್ಲಿ ನಿರೂಪಿಸಲಾಗಿದೆ. ಹೇಗೆ ಈ ಒಂದು ಭತ್ತ ಮತ್ತು ರಾಗಿಯ ನಡುವೆ ಜಗಳ ಆಗ್ತದೆ, ಇದನ್ನ ಹೇಗೆ ಪರಿಹಾರ ಮಾಡ್ಕೊತಾರೆ ಎನ್ನುವುದನ್ನ ಈ ಕೃತಿಯಲ್ಲಿ ಪೂರ್ಣವಾಗಿ ವಿವರಿಸಲಾಗಿದೆ. ಇಷ್ಟು ಈ ರಾಮದಾನ್ಯ ಚರಿತೆಯ ಕವಿ ಪರಿಚಯ, ಪದ್ಯದ ಆಶಯ, ಪೂರ್ವಕತೆ ಮತ್ತು ಪ್ರವೇಶವನ್ನು ನಾವಿವತ್ತು ತಿಳ್ಕೊಂಡಿದ್ದೇವೆ. ಇನ್ನು ಉಳಿದ ಪದ್ಯ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇವತ್ತು ನೀವು ತಿಳ್ಕೊಂಡಿರ್ತಕ್ಕಂತಹ ಈ ಪದ್ಯ ಭಾಗ ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಯಿತು ಅಂತಕ್ಕಂಥದ್ದನ್ನ ನಾನು ತಿಳ್ಕೋಬೇಕಾದ್ರೆ ಒಂದೆರಡು ಮೂರು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನ ನೀಡಿ ಮಕ್ಕಳೇ. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ. ತಕ್ಕದೆಯಾ? ಕನಕದಾಸರ ಮೊದಲ ಹೆಸರು ಯಾವುದು ಹೇಳಿ ಮಕ್ಕಳೇ ನೋಡೋಣ. ಕನಕದಾಸರ ಜನ್ಮದ ಹೆಸರು ಅಂತ ಹೇಳ್ತೀವಿ, ಅಥವಾ ಮೊದಲ ಹೆಸರು ಯಾವುದು ಹೇಳಿ. ಎಸ್, ಅರ್ಥ ಆಗಿದೆ ಅಲ್ವಾ? ತಿಮ್ಮಪ್ಪ ನಾಯಕ. ವೆರಿ ಗುಡ್, ಅರ್ಥ ಆಗಿದೆಯಲ್ಲ? ಕನಕದಾಸರು ಎಲ್ಲಿ ಜನಿಸಿದರು ಹೇಳಿ. ಎಲ್ಲಿ ಜನಿಸಿದರು ಮಕ್ಕಳೇ? ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಕನಕದಾಸರ ಅಂಕಿತ ನಾಮ ಯಾವುದು ಹೇಳಿ. ಅರ್ಥನ ಹೇಳಿದ್ದೀನಿ, ತುಂಬಾ ಪ್ರೆಸ್ ಮಾಡಿ ಹೇಳಿದ್ದೀನಿ, ಬರೆದು ಹೇಳಿದ್ದೀನಿ. ಕಾಗಿನೆಲೆ ಆದಿಕೇಶವ. ಕನಕದಾಸರ ಅಂಕಿತ ನಾಮ ಯಾವುದು? ಕಾಗಿನೆಲೆ ಆದಿಕೇಶವ.
ತಿಮ್ಮಪ್ಪ ನಾಯಕರ ಗುರುಗಳು ಯಾರು ಹೇಳಿ ಮಕ್ಕಳೇ? ಕನಕದಾಸರ ಗುರುಗಳು ಯಾರು? ಯಾರಲ್ಲಿ? ವ್ಯಾಸರಾಯರು. ವೆರಿ ಗುಡ್. ಹಾಗಾಗಿ ನಿಮಗೆ ಇಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳೇ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನಾದ್ರೂ ಭಾವಿಸ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವಿದ್ಯಾರ್ಥಿಗಳೇ.